ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 9ನೇ ಪ್ರಶ್ನೆ, ಮಾನವ ಮತ್ತು ಸಮಾಜ ಎನ್ನುವಂತಹ ಚಾಪ್ಟರ್ ಇಂದ ಮಾನವರು ತಮ್ಮ ಭಾವನೆಯನ್ನ ಹೇಗೆ ವ್ಯಕ್ತಪಡಿಸುತ್ತಾರೆ. ಮಾನವರು ತಮ್ಮ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸುತ್ತಾರೆ ಅಂತ ಕೇಳ್ತಾ ಇದ್ದಾರೆ. ಈಗ ನಿಮ್ಗೆ ಏನಾದ್ರೂ ಖುಷಿ ಆಯ್ತು ಅಥವಾ ತುಂಬಾ ದುಃಖವಾಗಿದೆ, ಬೇಜಾರಾಗಿದೆ ಅಂತಂದ್ರೆ ನಿಮ್ಮ ಭಾವನೆಗಳನ್ನ ನೀವು ಹೇಗೆ ವ್ಯಕ್ತಪಡಿಸ್ತೀರಾ? ಭಾಷೆಯ ಮೂಲಕ ಅಲ್ವಾ? ಮಾತನಾಡುವುದರ ಮೂಲಕ, ಭಾಷೆಯ ಮೂಲಕ ವ್ಯಕ್ತಪಡಿಸುತ್ತೇವೆ ನಾವು ನಮ್ಮ ಭಾವನೆಗಳನ್ನು. ಓಕೆನಾ? ಸೊ ಭಾಷೆ ಇಲ್ಲ ಅಂತಂದ್ರೆ ನಮ್ಗೆ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯವಿಲ್ಲ. ಕೆಲವೊಂದು ವಿಚಾರಗಳನ್ನ ದೈಹಿಕ ಸಂಜ್ಞೆಗಳ ಮೂಲಕ ತಿಳಿಸಬಹುದು. ಹಸಿವು, ನಿದ್ರೆ, ಬಾಯಾರಿಕೆ, ಸಂತೋಷ, ಇವುಗಳನ್ನು ಆಂಗಿಕ ಭಾಷೆಯ ಮೂಲಕ. ಆದರೆ ಎಲ್ಲ ವಿಷಯಗಳನ್ನ ಆಂಗಿಕ ಭಾಷೆಯ ಮೂಲಕ ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಅಪ್ಪ ಅಮ್ಮ, ಅಕ್ಕ ಅಣ್ಣ, ದೊಡ್ಡಪ್ಪ ಮುಂತಾದ ಪದಗಳನ್ನು ನಾವು ಸಂಬಂಧ ಸೂಚಕವಾಗಿ ಬಳಸುತ್ತೇವೆ ಅಲ್ವಾ? ಸೊ ಈ ರೀತಿಯಾಗಿ ಮಾನವರು ತಮ್ಮ ಭಾವನೆಯನ್ನ ವ್ಯಕ್ತಪಡಿಸೋದಕ್ಕೆ ಏನ್ ಬೇಕು? ಭಾಷೆ ಬೇಕು. ಅದೇ ಪ್ರಾಣಿಗಳಿಗೆ ಭಾಷೆ ಇಲ್ಲ, ಮಾನವನಿಗೆ ಭಾಷೆ ಇದೆ, ಯೋಚಿಸುವಂತಹ ಶಕ್ತಿ ಇದೆ. ಓಕೆನಾ? ಥ್ಯಾಂಕ್ ಯು.